ಬೆಂಗಳೂರಿನ ಸ್ಯಾಂಕಿ ಕೆರೆಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿದೆ. ಸದಾಶಿವನಗರದ ಸ್ಯಾಂಕಿ ಕೆರೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಯಾಂಕಿ ಕೆರೆಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿರುವುದು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಸದಾಶಿವನಗರ ಸ್ಯಾಂಕಿ ಕೆರೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಯುವತಿ ಅಂತ ಸ್ಥಳಕ್ಕೆ ಸದಾಶಿವನಗರ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಚಿಕ್ಕಬಾಣಾವರ ಭಾಗದಲ್ಲಿ ವಿದ್ಯಾರ್ಥಿ ನಿವಾಸ ಇದ್ರು. 20 ವರ್ಷದ ತೇಜು ಆತ್ಮಹತ್ಯೆ ಮಾಡಿಕೊಂಡ ಯುವತಿ ಅನ್ನೋದಾಗಿ ಗುರುತಿಸಲಾಗಿದೆ. ರಾತ್ರಿ ವೇಳೆ ಒಬ್ಳೇ ಬಂದು ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ನಿನ್ನೆ ಆಕೆಯ ಬಾಯ್ ಫ್ರೆಂಡ್ಗೆ ನಾನು ಸತ್ತೋಗ್ಬಿಡ್ತೀನಿ ಅನ್ನೋದಾಗಿ ಮೆಸೇಜ್ ಕೂಡ ಪಾಸ್ ಮಾಡಿದಾಳೆ. ಆ ಮೆಸೇಜ್ನ ಯುವತಿ ತಾಯಿಗೆ ಪ್ರಿಯಕರ ಕಳಿಸಿದ್ದಾನೆ. ನೋಡಿ ನಿಮ್ಮ ಮಗಳು ಹೇಗೆ ಮೆಸೇಜ್ ಮಾಡಿದಾಳೆ ಅಂತ. ಅದಾದ ನಂತರದಲ್ಲಿ ಸ್ಯಾಂಕಿ ಕೆರೆಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿದೆ. ಪೋಷಕರ ಬರುವಿಕೆಗಾಗಿ ಪೊಲೀಸರು ಕಾಯ್ತಿದ್ದಾರೆ. ನೋಡಿ ಎಂತೆಂತ ಇನ್ಸಿಡೆಂಟ್ ಆಗತ್ತೆ ಅಂತ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಆ ಯುವತಿ ದುಡುಕಿ ತೆಗೆದುಕೊಂಡಂತ ನಿರ್ಧಾರ. ಕೋಪದಲ್ಲಿ ಮೂಗು ಕುಯ್ಕೊಂಡ್ರೆ ಮತ್ತೆ ಬರೋದಿಲ್ಲ ಅಂತ. ಈಗ ಆಕೆಯ ಪ್ರಾಣ ಅಂತೂ ಬರೋದಿಲ್ಲ. ನಿನ್ನೆ ಆಕೆಯ ಬಾಯ್ ಫ್ರೆಂಡ್ ಜೊತೆ ಜಗಳ ಮಾಡ್ಕೊಂಡಿದ್ಲು, ಯಾವ ವಿಚಾರಕ್ಕೆ ಜಗಳ ಮಾಡ್ಕೊಂಡಿದ್ಲು, ಪೋಷಕರ ಜೊತೆಯೂ ಕೂಡ ಹೇಳಿಕೊಳ್ಳಲಾರದಂತ ಸಮಸ್ಯೆ ಆಕೆಗೆ ಏನಿತ್ತು, ಎಲ್ಲವೂ ಕೂಡ ಅನುಮಾನಗಳಿಗೆ ಕಾರಣವಾಗ್ತಾ ಇರೋದು. ನಿನ್ನೆ ಸಂಜೆ ಆಕೆಯ ಬಾಯ್ ಫ್ರೆಂಡ್ಗೆ ಮೆಸೇಜ್ ಹಾಕಿದಾಳೆ, ನಾನು ಸುಸೈಡ್ ಮಾಡ್ಕೊಳ್ತೀನಿ ಅಂತ. ಅದಾದ ನಂತರದಲ್ಲಿ ನಿನ್ನೆ ಸದಾಶಿವನಗರ ವ್ಯಾಪ್ತಿಯಲ್ಲಿ ಬರುವಂತ ಸ್ಯಾಂಕಿ ಟ್ಯಾಂಕಿಗೆ ಬಂದಿದ್ದಾಳೆ. ಎಲ್ಲಿಗೆ ಬಂದ್ಲು, ಯಾವ ಕಡೆಯಿಂದ ಬಂದ್ಲು, ಅಲ್ಲಿರುವಂತಹ CCTV ಫುಟೇಜ್ಗಳನ್ನು ತೆಗೆಸಬೇಕಾಗತ್ತೆ. ಸದ್ಯ ಪೊಲೀಸರು ಕೂಡ ಅದೇ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆಕೆಯ ಪ್ರಿಯಕರ ಅವರ ಪೇರೆಂಟ್ಸ್ಗೂ ಕೂಡ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ನೋಡಿ ನಿಮ್ಮ ಮಗಳು ಹೀಗೆ ಮೆಸೇಜ್ ಮಾಡಿದಾಳೆ, ಸುಸೈಡ್ ಮಾಡ್ಕೊಳ್ತೀನಿ ಅಂತ. ಅದಾದ ನಂತರದಲ್ಲಿ ಏಕಾಏಕಿ ವಿಚಾರ ಗೊತ್ತಾಗಿರೋದೇ 20 ವರ್ಷದ ತೇಜು ಅನ್ನುವಂಥ ಯುವತಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಚಿಕ್ಕ ವಯಸ್ಸು, ಅದೇನು ಫ್ರಸ್ಟ್ರೇಷನ್ನು ಅಥವಾ ಲವ್ ಸಮಸ್ಯೆಯೋ ಅಥವಾ ಫ್ಯಾಮಿಲಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಸಮಸ್ಯೆಯನ್ನ ಆಕೆ ಎದುರಿಸ್ತಾ ಇದ್ಲ. ನೋಡೋದಕ್ಕೆ ಬಹಳ ಚಿಕ್ಕ ವಯಸ್ಸಾಗಿರೋದ್ರಿಂದ ಏನಾದರೂ ಎಕ್ಸಾಮ್ನಲ್ಲಿ ಫೇಲ್ ಆಗಿದ್ರು ಏನು ಗೊತ್ತಿಲ್ಲ. ಸದ್ಯ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ದಾರೆ. ಅವರ ಪೇರೆಂಟ್ಸ್ ಬರಬೇಕು. ಅದಾದ ನಂತರದಲ್ಲಿ ಎಲ್ಲದಕ್ಕೂ ಕೂಡ ಆಲ್ಮೋಸ್ಟ್ ಉತ್ತರ ಸಿಕ್ಕಿದಂತಾಗತ್ತೆ. ಏನಾದರೂ ನೋವನ್ನು ತೋಡ್ಕೊಂಡಿದ್ರಾ ಏನು ಎತ್ತ ಅಂತ ಸದ್ಯ ಪೊಲೀಸರು ಕೂಡ ತನಿಖೆ ಮಾಡೋದಕ್ಕೂ ಮುಂದಾಗಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಬೆಳ್ಳಂಬೆಳಗಿಯೇ ಯುವತಿಯ ಮೃತದೇಹ ಸ್ಯಾಂಕಿ ಟ್ಯಾಂಕಿಯಲ್ಲಿ ಪತ್ತೆಯಾಗಿದೆ. ಸೂಸೈಡ್ ಮಾಡ್ಕೊಂಡಿರೋದು ನೆನ್ನೆಯ ಅಥವಾ ಯಾವ ವಿಚಾರಕ್ಕೆ? ಪೊಲೀಸರ ತನಿಖೆ ಎಲ್ಲಿವರೆಗೂ ಬಂದಿದೆ? CCTV ಫುಟೇಜ್ ಏನಾದರೂ ಸತ್ಯಾಂಶವನ್ನ ಹೇಳ್ತಾ ಇದೆಯಾ ವೆಂಕಟೇಶ್? ಸ್ಯಾಂಕಿ ಕೆರೆಯಲ್ಲಿ ಬೆಳಗ್ಗೆ ವಾಕಿಂಗ್ ಬಂದಂತಹ ಜನ ಕೂಡ ಒಂದು ಮೃತದೇಹವನ್ನು ಕಂಡಿದ್ದಾರೆ. ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಪರಿಶೀಲನೆ ಮಾಡಿ ಮೃತದೇಹನ ಹೊರಗಡೆ ತೆಗೆದಂತ ವೇಳೆಯಲ್ಲಿ ಅಲ್ಲಿದ್ದಂತ ID ಕಾರ್ಡ್ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಈಕೆ ಹೆಸರು ತೇಜು ಅಂತ ಹೇಳಿ ತಿಳಿದು ಬಂದಿದೆ. ಈಕೆ ಈಗೇನು ಚಿಕ್ಕಬಾಣಸ್ವಾಡಿಯಲ್ಲಿ ಕೂಡ ನಿವಾಸಿಯಾಗಿದ್ರು. ತಂದೆ ತಾಯಿ ಕೂಡ ಈಕೆ ಅಂದ್ರೆ ವಿಚ್ಛೇದನ ಆಗಿ ತಾಯಿ ಜೊತೆ ವಾಸ ಮಾಡ್ತಾ ಇದ್ರು. ತಾಯಿ ಮೆಟ್ರೋದಲ್ಲಿ ಕೂಡ ಕೆಲಸ ಮಾಡ್ಕೊಂಡಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬಳಲಿದಂತ ಯುವತಿ ಕೂಡ ವಿದ್ಯಾಭ್ಯಾಸದಲ್ಲಿ ಕೂಡ ಚೆನ್ನಾಗೇ ಇದ್ಲು. ಆದ್ರೆ ಕೌಟುಂಬಿಕ ಕಲಹ ಹಿನ್ನೆಲೆ ತಂದೆ ತಾಯಿ ಬೇರೆ ಆಗಿದ್ರಿಂದಾಗಿ ಸಹಜವಾಗಿ ಕೂಡ ಈಕೆ ಮಾನಸಿಕವಾಗಿ ನೊಂದಿಲ್ಲ. ಇದನ್ನು ಸ್ನೇಹಿತರ ಬಳಿ ಕೂಡ ಹಂಚ್ಕೊಂಡಿದ್ರು. ಪ್ರೀತಿಸಿದಂತ ಯುವಕನ ಬಳಿ ಕೂಡ ಕೆಲವು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ರು. ನಿನ್ನೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ಒಂದು ಮೆಸೇಜ್ ಅನ್ನು ಕೂಡ ಫಾರ್ವರ್ಡ್ ಮಾಡಿರ್ತಾರೆ. ಅದನ್ನ ಕಂಡಂತಹ ಯುವಕ ಕೂಡ ತಕ್ಷಣ ಅವ್ರ ತಾಯಿಗೆ ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಅವ್ರ ಫೋನ್ ಸ್ವಿಚ್ ಆಫ್ ಆಗಿರುವಂತ ಕಾರಣ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗಲ್ಲ. ತಕ್ಷಣ ಪೊಲೀಸರಿಗೆ ಒಂದು ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಕೂಡ ಅವರು ಟ್ರೇಸ್ ಔಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಆಗಲ್ಲ. ಆದ್ರೆ ಬೆಳಿಗ್ಗೆ ಮೃತದೇಹ ಸಿಕ್ಕ ನಂತರ ಬಂದು ಪರಿಶೀಲನೆ ಮಾಡೋದಂತ ಮೃತಪಟ್ಟಂತ ಯುವತಿ ತೇಜು ಅಂತ ಹೇಳಿ ಗೊತ್ತಾಗಿರುವಂತದ್ದು. ನಿನ್ನೆ ಒಂದು ಮೆಸೇಜ್ ಅನ್ನ ಕಳಿಸಿರ್ತಾರೆ, ಅದೇ ಒಂದು ಯುವತಿ ಅಂತ ಹೇಳಿ. ಈಗಾಗಲೇ ಮೃತದೇಹವನ್ನು ಹೊರಗಡೆ ತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳಿಸಿದರೆ ತಂದೆ ತಾಯಿಯಿಂದ ಕೂಡ ಹೇಳಿಕೆಗಳನ್ನು ಪಡ್ಕೊಳ್ತಾ ಇರುವಂತದ್ದು. ಜೊತೆಗೆ ಈಗ ಆಕೆ ಪ್ರಿಯಕರ ಏನಿದ್ದಾನೆ ಆತ ಕೊಡುವಂತ ಹೇಳಿಕೆಗಳೇನಿದೆ, ಏನಾದ್ರು ಇಬ್ಬರ ನಡುವೆ ಗಲಾಟೆ ಆಗಿತ್ತಾ, ಏನಾದ್ರು ಬೇರೆ ವಿಚಾರಗಳೇನಾದ್ರು ಇತ್ತಾ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಹಿಂದುಳಿದಿದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತದ್ದು. ಡೆತ್ ನೋಟ್ ಯಾವುದು ಕೂಡ ಇದುವರೆಗೂ ಪತ್ತೆ ಆಗಿಲ್ಲ. ಎಕ್ಸಾಕ್ಟ್ ರೀಸನ್ ಏನು ಅನ್ನೋದು ಕೂಡ ತಿಳಿದುಕೊಳ್ಳಬೇಕಾಗಿರುವಂತಹ ವಿಷಯ. ವೆಂಕಟೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ